ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಗೊಂದಲ ಗಡಿಬಿಡಿ ಇರ್ತದೆ. ಕುಟುಂಬದಲ್ಲಿ ಹಣಕಾಸಿನ ಘರ್ಷಣೆಗಳುಂಟಾಗಬಹುದು. ವಿದ್ಯಾರ್ಥಿಗಳಿಗೆ ತೊಂದರೆ. ವ್ಯವಹಾರದಲ್ಲಿ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳು ಅಸಮಾಧಾನಗಳು ಸಾಧ್ಯತೆ ಇದೆ. ಹಬ್ಬಕ್ಕೆ ಬರಲಿಲ್ಲ ಅಂತಲೋ ಅಥವಾ ನೀವೇ ಹಬ್ಬಕ್ಕೆ ಹೋಗಲಿಲ್ಲ ಅಂತ ಮನೆಯವರ ಜೊತೆಗೆ ರೇಗಾಡೋದು ಸಹಜವಾಗಿರ್ತದೆ. ನಮಗೆ ಯಾವುದೂ ಆಗಲಿಲ್ಲ ಅಂಥೇಳಿ ಇನ್ನೊಬ್ಬರ ಮೇಲೆ ರೇಗಾಡೋದು ಇರ್ತದಲ್ಲ, ಆ ರೀತಿಯ ಒಂದು ಸಂದರ್ಭಗಳು ಎದುರಾಗುವ ಸಾಧ್ಯತೆ ಮತ್ತು ಹಣಕಾಸಿನ ವಿಚಾರದ ಸ್ವಲ್ಪ ತೊಡಕುಗಳು ಅಂತಹ ಸಂದರ್ಭಗಳು ಎದುರಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಹಣಕಾಸಿನ ಘರ್ಷಣೆ ಕುಟುಂಬದಲ್ಲಿ ಬಂದುಬಿಡುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಡಕು ತೊಂದರೆ ಸೂಚಿಸ್ತಾ ಇದೆ. ವಾರದಾದಿಯಲ್ಲಿ ಇರ್ತಕ್ಕಂಥದ್ದು ಇದು. ಹೀಗಾಗಿ ಕುಟುಂಬದವ್ರ ಜೊತೆಗೆ ಸ್ವಲ್ಪ ಶಾಂತವಾಗಿರಬೇಕು. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಈ ವಾರದಲ್ಲಿ. ಇನ್ನು ವಾರದ ಅಂತ್ಯ ಗಮನಿಸ್ಕೊಂಡ್ರೆ ನಿಮಗೆ ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಅಧಿಕಾರದ ಲಾಭ ಚೆನ್ನಾಗಿದೆ. ರಾಜಕೀಯ ಲಾಭಗಳು ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಅಧಿಕ ವ್ಯಯ ಸೂಚಿಸ್ತಾ ಇದೆ. ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳನ್ನು ಸೂಚಿಸ್ತಾ ಇದೆ. ಅಂತಹ ಪ್ರಮಾದ ಏನೂ ಇಲ್ಲ. ಅಲ್ಲಿ ಬುಧ ಕುಟುಂಬಾಧಿಪತಿ ರಾಹು ಕುಜ ಯುಕ್ತನಾಗಿದ್ದಾಗ ಸ್ವಲ್ಪ ಕಲಹದ ವಾತಾವರಣ ಇರ್ತದೆ. ಈ ಹಬ್ಬದ ವಾತಾವರಣದಲ್ಲಿ ಕುಟುಂಬದಲ್ಲಿ ಆದಷ್ಟು ನಾವು ಕಲಹ ಇಲ್ಲದ ಹಾಗೆ ಶಾಂತವಾಗಿರೋದು ಬಹಳ ಒಳ್ಳೆಯದು. ಏನೋ ಒಂದು ಸಂದರ್ಭ ಬರ್ತದೆ ಬೆಂಕಿ ಚೆಂಡು, ಆದರೆ ಅದನ್ನು ನಾವು ತಾಗಿಯೂ ತಾಗದಿಲ್ಲ ಅನ್ನೋ ಭಾವನೆಯಲ್ಲಿ ಇರಬೇಕಾಗತ್ತೆ. ಕೆಲವೊಮ್ಮೆ ಗಟ್ಟಿ ಮನಸ್ಸು ಮಾಡ್ಕೋಬೇಕಾಗತ್ತೆ. ಆ ರೀತಿಯಲ್ಲಿ ಕುಟುಂಬದವ್ರ ಜೊತೆಗೆ ಸ್ವಲ್ಪ ಗುರುವಿದ್ದಾನೆ ಆತಂಕ ಬೇಡ. ಗುರುವಿದ್ದರೆ ನಿಶೇಷ ದೋಷ ಹರಣೆ ಶುಭವರ್ಧನೆ ಚ ವೀರ್ಯಂ ಗುರುರಧಿಕಮಸ್ತಿ ಅಖಿಲ ಗ್ರಹೇಭ್ಯ ಅಂತ. ಹೀಗಾಗಿ ದೋಷಗಳನ್ನು ನಿವಾರಿಸಿಬಿಡ್ತಾನೆ ಗುರು. ಹೀಗಾಗಿ ಆ ರೀತಿಯಲ್ಲಿ ಒಂದು ಒಳ್ಳೆಯ ಶುಭ ಇದೆ, ಆತಂಕ ಬೇಡ. ಪರಿಹಾರ ಏನಪ್ಪ ಅಂದರೆ ಮನೆ ದೇವರು ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಅಂಥ ಪ್ರಮಾದ ಏನೂ ಇಲ್ಲ, ಯೋಚನೆ ಮಾಡಬೇಡಿ ಈ ವಾರದಲ್ಲಿ. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಹುಷಾರು. ವೃತ್ತಿಯಲ್ಲಿ ಅಧಿಕಾರದ ಬಲ ತುಂಬ ಚೆನ್ನಾಗಿದೆ. ಸ್ಥಾನಮಾನ ಮಾನ್ಯತೆ ಹೊಸ ಅವಕಾಶಗಳಿಗೆ ಯುಗಾದಿ ಬರ್ತಾ ಇದೆ. ಆ ಸಂದರ್ಭದಲ್ಲಿ ನಿಮಗೊಂದು ಹೊಸ ಅವಕಾಶಕ್ಕೆ ದಾರಿ ಆಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಚೆನ್ನಾಗಿದೆ. ಧರ್ಮ ಶುಭ ಕಾರ್ಯಗಳು, ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭ. ಈ ಬಟ್ಟೆ ವ್ಯಾಪಾರಿಗಳಿಗೆ ಅಲಂಕಾರ ಸಾಧನಗಳು, ಮನೆ ತೋರಣ, ಮತ್ತೊಂದು ಹೂವು ಹಣ್ಣು, ಈ ಕ್ಷೇತ್ರದವರಿಗೆ ಹಬ್ಬವೂ ಇದೆ. ಗ್ರಹಸ್ಥಿತಿಗಳು ತುಂಬ ಚೆನ್ನಾಗಿದೆ. ಈ ಕಾರಣದಿಂದಾಗಿ ವಿಶೇಷ ಲಾಭ ಗಳಿಕೆಗೆ ಅವಕಾಶ ಇದೆ ವಾರದ ಆದಿಯಲ್ಲಿ. ಹೀಗಾಗಿ ಹೆಚ್ಚಿನ ವಹಿವಾಟು. ಆದರೆ ಆರೋಗ್ಯ ಸ್ವಲ್ಪ ಕ್ಷೀಣವಾಗುತ್ತೆ. ತಲೆನೋವು, ಕಣ್ಣಿನ ಬಾಧೆ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ಕೌಶಲ್ಯ ಪ್ರದರ್ಶನ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಲಾಭ ಸಿಗ್ತಕ್ಕಂಥದ್ದು. ಚರ್ಮ ಸಂಬಂಧಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ. ಹೊಸ ಅಧ್ಯಯನ ಆಸಕ್ತಿ ಉಂಟಾಗುತ್ತೆ. ಚೆನ್ನಾಗಿದೆ. ಈ ವಾರ ಇಡೀ ಮಿಥುನ ರಾಶಿಯವರಿಗೆ ಗಮನಿಸಿಕೊಂಡ್ರೆ ಹೆಚ್ಚಿನ ಪಾಲು ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯ ತೊಡಕು ಅನ್ನೋದು ಬಿಟ್ಟರೆ ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ. ಈ ವಾತಾವರಣ ಚೆನ್ನಾಗಿರ್ತದೆ. ಮನೆಯಲ್ಲಿ ಒಂದು ಹಬ್ಬ ಹರಿದಿನ ಮತ್ತೊಂದು ಬಂದಾಗ ಮನೆ ಸಂಭ್ರಮಿಸಬೇಕಲ್ಲ, ಆ ರೀತಿಯಲ್ಲೇ ಸಂಭ್ರಮದಾಯಕವಾಗಿರುತ್ತೆ. ಈ ವಾರ ಚೆನ್ನಾಗಿದೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಬುಧ ಕವಚ ಹೇಳ್ಕೊಳ್ಳಿ. ಸ್ವಲ್ಪ ಚರ್ಮ ವ್ಯಾಧಿ ಕಾಡ್ತಾ ಇದೆ. ಹೀಗಾಗಿ ಅಲ್ಲಿ ಕುಜ ರಾಹು ಸೇರಿದಾಗ ಮತ್ತು ಈ ದೋಷ ಏರ್ಪಟ್ಟಾಗ ನಿಮಗೆ ಸ್ವಲ್ಪ ಚರ್ಮ ಸಂಬಂಧಿ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಬುಧ ಕವಚ ಅಥವಾ ನಾಗ ಕವಚ ಹೇಳ್ಕೊಂಡ್ರೂ ಆಗುತ್ತೆ, ಅದನ್ನು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.